ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನೊಡನೆ ವಾನರ ಸೈನ್ಯದ ಪ್ರಸ್ಥಾನ, ಸಮುದ್ರ ತೀರದಲ್ಲಿ ನಿವಾಸ ಎಂಬ 4ನೆಯ ಸರ್ಗಕ್ಕೆ ಸ್ವಾಗತ. ಶ್ರುತ್ವಾ ಹನುಮತೋ ವಾಕ್ಯಂ ಯಥಾವದನುಪೂರ್ವಶಃ ತಥೋ ಬ್ರವೀನ್ ಮಹಾತೇಜ ರಾಮ ಸತ್ಯ ಪರಾಕ್ರಮಃ. ಯಥಾನುಕ್ರಮವಾಗಿ ಹನುಮಂತನ ಮಾತನ್ನು ಕೇಳಿ ಮಹಾ ತೇಜಸ್ವಿಯಾದ ಸತ್ಯಪರಾಕ್ರಮನಾದ ಶ್ರೀರಾಮನು ಹೇಳಿದನು. ಮಾಂ ನಿವೇದಯಸೆ ಲಂಕಾಂ ಪುರೀಂ ಭೀಮಸ್ಯ ರಕ್ಷಸಃ ಕ್ಷಿಪ್ರಮೇನಾಂ ಮಥಿಷ್ಯಾಮಿ ಸತ್യമೇ ತದ್ಬ್ರವೀಮಿತೆ. ಹನುಮಂತ, ಭಯಂಕರ ರಾಕ್ಷಸನ ಲಂಕಾಪಟ್ಟಣವು ಅತ್ಯಂತ ದುರ್ಗಮವಾಗಿರುವುದೆಂದು ಹೇಳಿದೆಯಲ್ಲವೇ? ಬಹಳ ಬೇಗ ಆ ಲಂಕಾಪಟ್ಟಣವನ್ನು ನಾನು ಧ್ವಂಸ ಮಾಡುತ್ತೇನೆ. ಈ ಮಾತನ್ನು ನಾನು ಸತ್ಯದ ಮೇಲೆ ಆಣೆಯಿಟ್ಟು ಹೇಳುತ್ತಿದ್ದೇನೆ. ಸುಗ್ರೀವ, ಇದೇ ಮುಹೂರ್ತದಲ್ಲೇ ನೀನು ಪ್ರಯಾಣಕ್ಕೆ ಸೈನಿಕರನ್ನು ಸಜ್ಜುಗೊಳಿಸು. ಸೂರ್ಯನು ದಿನದ ಮಧ್ಯಭಾಗಕ್ಕೆ ಬಂದಿದ್ದಾನೆ. ಆದುದರಿಂದ ಈ ವಿಜಯ ನಾಮಕ ಮುಹೂರ್ತದಲ್ಲಿ ನಮ್ಮ ಪ್ರಸ್ಥಾನವು ವಿಜಯಪ್ರದವಾಗುತ್ತದೆ. ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗಲಿ, ಆದರೆ ಅವನು ಜೀವ ಸಹಿತನಾಗಿ ಎಲ್ಲಿಗೆ ಹೋದಾನು? ನಾನು ಯುದ್ಧಕ್ಕಾಗಿ ಪ್ರಸ್ಥಾನ ಮಾಡಿರುವನೆಂಬುದನ್ನು ತಿಳಿದಳಾದರೆ ಸೀತೆಯು ಜೀವಿತದಲ್ಲಿ ಆಸೆಯನ್ನಿಟ್ಟುಕೊಳ್ಳುವಳು. ಜೀವಿತಾಂತೆ ಮೃತಂ ಸೃಷ್ಟ ಪೀತ್ವಾ ವಿಷಮಿವಾತುರಃ. ವಿಷವನ್ನು ಕುಡಿದ ರೋಗಿಯು ಜೀವ ಹೋಗಿಬಿಡುವ ಕಾಲದಲ್ಲಿ ಅಮೃತವನ್ನು ಮುಟ್ಟಿದ ಮಾತ್ರದಿಂದಲೇ ಜೀವಂತನಾಗುವಂತೆ ನಾನು ವಿಜಯ ಯಾತ್ರೆಗೆ ಹೊರಟಿರುವೆನು ಎಂಬ ಅಮೃತ ರೂಪವಾದ ಮಾತನ್ನು ಕೇಳಿಯೇ ಸೀತೆಯು ಚಿರಕಾಲ ಜೀವಿಸಿರುತ್ತಾಳೆ. ಉತ್ತರ ಫಲ್ಗುನಿ ಹ್ಯದ್ಯ ಶ್ವಸ್ತು ಹಸ್ತೇನ ಯೋಕ್ಷ್ಯತೆ ಅಭಿಪ್ರಯಾಮ ಸುಗ್ರೀವ ಸರ್ವಾನೀಕ ಸಮಾವೃತಾಃ. ಸುಗ್ರೀವ, ಇಂದು ಉತ್ತರ ಫಲ್ಗುನಿ ನಕ್ಷತ್ರವಿದೆ. ವಾಸ್ತವದಲ್ಲಿ ಶ್ರೀರಾಮಚಂದ್ರನಿಗೆ ಇದು ವಿಜಯ ನಕ್ಷತ್ರವಾಗಿತ್ತು. ನಾಳೆ ಚಂದ್ರನಿಗೆ ಹಸ್ತ ನಕ್ಷತ್ರ ಯೋಗ ಉಂಟಾಗುತ್ತದೆ. ಅದು ನೈಧನ ನಕ್ಷತ್ರವಾಗುವುದರಿಂದ ಅಶುಭವಾಗಿರುತ್ತದೆ. ಆದುದರಿಂದ ನಾವೆಲ್ಲರೂ ಇಂದಿನ ದಿನವೇ ಸಮಸ್ತ ಸೈನ್ಯದೊಡನೆ ಪ್ರಯಾಣ ಮಾಡೋಣ. ಈ ಸಮಯದಲ್ಲಿ ಪ್ರಕಟವಾಗುತ್ತಿರುವ ಶಕುನಗಳನ್ನು ನೋಡುತ್ತಿದ್ದೇನೆ. ಈ ಶುಭ ಶಕುನಗಳು ನಾನು ರಾವಣನನ್ನು ಸಂಹರಿಸಿ ಸೀತೆಯನ್ನು ಕರೆತರುವೆನು ಎಂಬುದನ್ನು ಸೂಚಿಸುತ್ತಿವೆ. ಉಪರಿಷ್ಟಾಧಿನಯನಂ ಸ್ಫುರಮಾಣಮಿಮಂ ಮಮ ವಿಜಯಂ ಸಮನುಪ್ರಾಪ್ತಂ ಶಂಸತೀವ ಮನೋರಥಂ. ನನ್ನ ಬಲಗಣ್ಣಿನ ಮೇಲ್ಭಾಗವು ಅದುರುತ್ತಿದೆ. ಇದು ಕೂಡ ನನ್ನ ವಿಜಯದ ಪ್ರಾಪ್ತಿಯನ್ನು, ನನ್ನ ಮನೋರಥದ ಸಿದ್ಧಿಯನ್ನು ಸೂಚಿಸುತ್ತದೆ. ಶ್ರೀರಾಮನ ಈ ಮಾತನ್ನು ಕೇಳಿ ವನರಾಜನಾದ ಸುಗ್ರೀವನು, ಲಕ್ಷ್ಮಣನು ಅವನನ್ನು ಬಹಳವಾಗಿ ಆದರಿಸಿ ಸತ್ಕರಿಸಿದರು. ಅನಂತರ ನೀತಿಶಾಸ್ತ್ರಜ್ಞನಾದ ಶ್ರೀರಾಮನು ಪುನಃ ಹೇಳಿದನು. ವೇಗವಂತರಾದ 1,00,000 ವಾನರ ಸೈನ್ಯದೊಡನೆ ನೀಲನು ಪ್ರಯಾಣ ಮಾಡುವ ಮಾರ್ಗವು ಸುಗಮವಾಗಿರುವುದೇ ಎಂಬುದನ್ನು ವೀಕ್ಷಿಸಲು ಮುಂಭಾಗದಲ್ಲಿ ಪ್ರಯಾಣ ಮಾಡಲಿ. ಸೇನಾಪತಿಯೇ, ನೀಲ ಫಲಮೂಲಗಳು ಅಧಿಕವಾಗಿರುವ ತಂಪಾದ ನೆರಳಿನಿಂದ ಕೂಡಿದ ಅರಣ್ಯಗಳುಳ್ಳ ನೀರು ಸಿಕ್ಕುವ ಮತ್ತು ಜೇನುತುಪ್ಪವು ಸಿಕ್ಕುವ ಮಾರ್ಗದಲ್ಲಿ ನಮ್ಮ ಸೈನ್ಯವನ್ನು ಕರೆದುಕೊಂಡು ಹೋಗಬೇಕು. ದೂಷಯುರ್ಧುರಾತ್ಮಾನ ಪತಿ ಮೂಲ ಫಲೋದಕಂ ರಾಕ್ಷಸ ಪತಿರಕ್ಷೇಥ ಸ್ವೇಭ್ಯಸ್ತಂ ನಿತ್ಯ ಮುದ್ಯತಃ. ದುರಾತ್ಮನಾದ ರಾಕ್ಷಸರು ಮಾರ್ಗದಲ್ಲಿರುವ ಫಲಮೂಲಾದಿಗಳಿಗೂ ನೀರಿಗೂ ವಿಷವನ್ನು ಬೆರೆಸಿ ಎಲ್ಲವೂ ದೂಷಿತವಾಗುವಂತೆ ಮಾಡುವ ಸಂಭವವೂ ಇದೆ. ಆದುದರಿಂದ ನೀನು ಜಾಗರೂಕನಾಗಿದ್ದು ಫಲಮೂಲ ಜಲಗಳನ್ನು ರಾಕ್ಷಸರ ಉಪಟಳದಿಂದ ರಕ್ಷಿಸಬೇಕು. ತಗ್ಗಾದ ಪ್ರದೇಶಗಳಲ್ಲಿಯೂ ವನಗಳಲ್ಲಿಯೂ ದುರ್ಗಮವಾದ ವನ ಪ್ರದೇಶಗಳಲ್ಲಿಯೂ ನಮ್ಮ ವಾನರ ಸೈನಿಕರು ಹಾರಾಡುತ್ತಾ ನೆಗೆದಾಡುತ್ತಾ ಶತ್ರು ಸೈನಿಕರೇನಾದರೂ ಆ ಸ್ಥಳಗಳಲ್ಲಿ ಅಡಗಿಕೊಂಡಿರುವರೋ ಎಂಬುದನ್ನು ಗಮನಿಸುತ್ತಾ ಪ್ರಯಾಣ ಮಾಡಬೇಕು. ನಮ್ಮ ಸೈನ್ಯದಲ್ಲಿ ದುರ್ಬಲರು ಯಾರಾದರೂ ಇದ್ದರೆ ಅವರು ಕಿಷ್ಕಿಂಧೆಯಲ್ಲಿಯೇ ಇರಲಿ. ಏಕೆಂದರೆ ನಮ್ಮ ಈ ಯುದ್ಧರೂಪವಾದ ಕಾರ್ಯವು ಅತಿ ಭಯಂಕರವಾದುದು. ಆದುದರಿಂದ ಬಲ ವಿಕ್ರಮ ಸಂಪನ್ನರಾದ ಸೈನಿಕರು ಮಾತ್ರವೇ ಪ್ರಯಾಣ ಮಾಡಲಿ. 100,000 ಮಹಾಬಲಿಷ್ಠರಾದ ಕಪಿ ಕೇಸರಿಗಳು ಮಹಾಸಾಗರಕ್ಕೆ ಸಮಾನವಾಗಿರುವ ಮಹಾಭಯಂಕರವಾಗಿರುವ ಈ ಕಪಿ ಸೈನ್ಯವನ್ನು ತಮ್ಮೊಡನೆ ಕರೆದುಕೊಂಡು ಮುನ್ನಡೆಯಲಿ. ಪರ್ವತದಂತೆ ವಿಶಾಲಕಾಯನಾದ ಗಜನು, ಮಹಾಬಲಿಷ್ಠನಾದ ಗವಯನು, ಮದಿಸಿದ ಹೋರಿಯಂತಿರುವ ಪರಾಕ್ರಮಿಯಾದ ಗವಾಕ್ಷನು ಮುಂಭಾಗದಲ್ಲಿ ಹೋಗಲಿ.
ವಾನರ ಶ್ರೇಷ್ಠನಾದ ನೆಗೆಯುವವರಿಗೂ ಹಾರುವವರಿಗೂ ಒಡೆಯನಾದ ಋಷಭನು ವಾನರ ಸೈನ್ಯದ ದಕ್ಷಿಣ ಭಾಗವನ್ನು ರಕ್ಷಿಸುತ್ತಾ ಪ್ರಯಾಣ ಮಾಡಲಿ. ಗಂಧಹಸ್ತಿಯಂತೆ ಅಂದರೆ ಮದಿಸಿದ ಆನೆಯಂತೆ ದುರ್ಜಯನಾದ ವೇಗವಂತನಾದ ಗಂಧಮಾದನನು ವಾನರ ಸೈನ್ಯದ ಎಡಭಾಗದಲ್ಲಿದ್ದು ಅದನ್ನು ರಕ್ಷಿಸುತ್ತಾ ಪ್ರಯಾಣ ಮಾಡಲಿ. ದೇವರಾಜನಾದ ಇಂದ್ರನು ಐರಾವತದ ಮೇಲೆ ಕುಳಿತು ಹೋಗುವಂತೆ ನಾನು ಹನುಮಂತನ ಹೆಗಲ ಮೇಲೆ ಕುಳಿತು ಎಲ್ಲ ಸೈನಿಕರಿಗೂ ಸಂತೋಷವನ್ನುಂಟು ಮಾಡುತ್ತಾ ಸೈನ್ಯದ ಮಧ್ಯದಲ್ಲಿ ಪ್ರಯಾಣ ಮಾಡುತ್ತೇನೆ. ಧನಾಧ್ಯಕ್ಷನಾದ ಕುಬೇರನು ಸಾರ್ವಭೌಮವೆಂಬ ಹೆಸರಿನ ದಿಗ್ಗಜದ ಮೇಲೆ ಕುಳಿತು ಹೋಗುವಂತೆ ಅಂತಕೋಪಮನಾದ ಲಕ್ಷ್ಮಣನು ಅಂಗದನ ಹೆಗಲ ಮೇಲೆ ಕುಳಿತು ಪ್ರಯಾಣ ಮಾಡುತ್ತಾನೆ. ಮಹಾಬಾಹುವಾದ ವೃಕ್ಷರಾಜನಾದ ಜಾಂಬವಂತ, ಸುಷೇಣ ಮತ್ತು ವೇಗದರ್ಶಿ ಈ ಮೂವರು ವಾನರ ನಾಯಕರು ವಾನರ ಮಹಾಸೈನ್ಯದ ಹಿಂಭಾಗವನ್ನು ರಕ್ಷಿಸುತ್ತಾ ಪ್ರಯಾಣ ಮಾಡಲಿ. ರಾಘವನ ಆ ಮಾತನ್ನು ಕೇಳಿ ಮಹಾಪರಾಕ್ರಮಿಯಾದ ವಾನರ ಶ್ರೇಷ್ಠನಾದ ಸೇನಾಪತಿಯಾದ ಸುಗ್ರೀವನು ಸೈನಿಕರೆಲ್ಲರಿಗೂ ಯಥೋಚಿತವಾಗಿ ಆಜ್ಞಾಪಿಸಿದನು. ಅನಂತರ ಮಹಾಬಲಿಷ್ಠವಾದ ವಾನರ ಸಮೂಹಗಳು ತಾವುಗಳಿದ್ದ ಗುಹೆಗಳಿಂದಲೂ ಪರ್ವತ ಶಿಖರಗಳಿಂದಲೂ ಹಾರುತ್ತಾ ನೆಗೆಯುತ್ತಾ ಹೊರಬಂದು ಪ್ರಯಾಣ ಹೊರಟವು. ವಾನರ ರಾಜನಾದ ಸುಗ್ರೀವನಿಂದಲೂ ಲಕ್ಷ್ಮಣನಿಂದಲೂ ಸಂಪೂಜಿತನಾದ ಧರ್ಮಾತ್ಮನಾದ ಶ್ರೀರಾಮನು ಕಪಿ ಸೈನ್ಯದೊಡನೆ ದಕ್ಷಿಣ ದಿಕ್ಕಿಗೆ ಹೊರಟನು. ಆ ಸಮಯದಲ್ಲಿ ಆನೆಯಂತೆ ವಿಶಾಲಕಾಯರಾಗಿದ್ದ ನೂರಾರು ಸಾವಿರಾರು ಲಕ್ಷ ಕೋಟಿ ಕಪಿ ಸೈನಿಕರೊಡನೆ ಶ್ರೀರಾಮನು ಹೊರಟನು. ಜೈತ್ರ ಯಾತ್ರೆಗೆ ಹೋಗುತ್ತಿದ್ದ ಶ್ರೀರಾಮನನ್ನು ಅನುಸರಿಸಿ ವಿಶಾಲವಾದ ಆ ವಾನರ ಸೈನ್ಯವು ಪ್ರಯಾಣ ಮಾಡುತ್ತಿದ್ದಿತು. ಸುಗ್ರೀವನಿಂದ ಪರಿಪಾಲಿಸಲ್ಪಡುತ್ತಿದ್ದ ಆ ಎಲ್ಲ ಕಪಿ ಸೈನಿಕರು ಹೃಷ್ಟರಾಗಿಯೂ ಪುಷ್ಟರಾಗಿಯೂ ಸಂತೋಷಭರಿತರಾಗಿಯೂ ಇದ್ದರು. ಮಹಾಸೈನ್ಯದಲ್ಲಿದ್ದ ವಾನರರು ಮೇಲಕ್ಕೆ ಹಾರುತ್ತಲೋ, ಕುದುರೆಯಂತೆ ನೆಗೆಯುತ್ತಲೋ, ಮೇಘದಂತೆ ಗರ್ಜಿಸುತ್ತಲೋ, ಸಿಂಹನಾದ ಮಾಡುತ್ತಲೋ, ಅಸ್ಪಷ್ಟವಾದ ರೀತಿಯಲ್ಲಿ ಧ್ವನಿ ಮಾಡುತ್ತಲೋ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡಿದರು. ಮಾರ್ಗದಲ್ಲಿ ಸುಗಂಧಯುಕ್ತವಾದ ಜೇನುತುಪ್ಪವನ್ನು ಪಾನ ಮಾಡುತ್ತಾ, ರುಚಿಕರವಾದ ಹಣ್ಣುಗಳನ್ನು ತಿನ್ನುತ್ತಾ, ಹೂವಿನ ಗೊಂಚಲುಗಳಿಂದ ಕೂಡಿದ್ದ ಮಹಾವೃಕ್ಷಗಳನ್ನು ಕಿತ್ತು ಹೆಗಲ ಮೇಲೆ ಹೊತ್ತುಕೊಂಡು ಹೋಗುತ್ತಿದ್ದರು. ಮದಿಸಿದ್ದ ಕೆಲವು ವಾನರರು ಪರಸ್ಪರವಾಗಿ ಒಬ್ಬರನ್ನು ಮತ್ತೊಬ್ಬರು ಎತ್ತಿಕೊಂಡು ಹೋಗುತ್ತಿದ್ದರು. ಸ್ವಲ್ಪ ದೂರದವರೆಗೆ ಹೋದ ನಂತರ ಅವನನ್ನು ಬಹಳ ದೂರಕ್ಕೆ ಎಸೆದು ಬಿಡುತ್ತಿದ್ದರು. ಕೆಲವು ವಾನರರು ವೃಕ್ಷಗಳ ಮೇಲೂ ಶಿಖರಗಳ ಮೇಲೂ ಹತ್ತಿ ಕೆಳಕ್ಕೆ ಬೀಳುತ್ತಿದ್ದರು, ಪುನಃ ಮೇಲಕ್ಕೆ ಹಾರುತ್ತಿದ್ದರು. ಮತ್ತೆ ಕೆಲವರು ತಮ್ಮ ಜೊತೆಯಲ್ಲಿರುತ್ತಿದ್ದ ವಾನರರನ್ನು ವೃಕ್ಷಗಳ ಮತ್ತು ಶಿಖರಗಳ ಮೇಲಿಂದ ಕೆಳಕ್ಕೆ ನೂಕಿ ಬಿಡುತ್ತಿದ್ದರು. ಹೀಗೆ ನಾನಾ ಪ್ರಕಾರವಾಗಿ ಕಪಿಚೇಷ್ಟೆಗಳನ್ನು ಮಾಡುತ್ತಾ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡುತ್ತಿದ್ದರು. ರಾವಣೋ ನಿಹಂತವ್ಯ ಸರ್ವೇ ಚ ನಜರಜನೇಚರ ಇತಿ ಗರ್ಜಂತೆ ಹರಯೋ ರಾಘವಸ್ಯ ಸಮೀಪತಃ. ನಾವು ರಾವಣನನ್ನು ಸಮಸ್ತ ರಾಕ್ಷಸರನ್ನು ಸಂಹಾರ ಮಾಡಲೇಬೇಕು ಎಂಬುದಾಗಿ ಶ್ರೀರಾಮನ ಸುತ್ತಲೂ ಇದ್ದ ಕಪಿನಾಯಕರು ಘೋಷಣೆಗಳನ್ನು ಮಾಡುತ್ತಿದ್ದರು. ಮಹಾ ಸೈನ್ಯದ ಮುಂಭಾಗದಲ್ಲಿ ಋಷಭ, ನೀಲ ಮತ್ತು ವೀರನಾದ ಕುಮುದ ಈ ಮೂವರು ಬಹುಸಂಖ್ಯಾತರಾದ ವಾನರರೊಡನೆ ಮಾರ್ಗವನ್ನು ಸರಿಪಡಿಸುತ್ತಾ ಹೋಗುತ್ತಿದ್ದರು. ಸೈನ್ಯದ ಮಧ್ಯಭಾಗದಲ್ಲಿ ರಾಜನಾದ ಸುಗ್ರೀವನು, ರಾಮ ಲಕ್ಷ್ಮಣರು ಬಲಶಾಲಿಗಳಾದ ಭಯಂಕರರಾದ ವಾನರರಿಂದ ಸಮಾವೃತರಾಗಿ ಪ್ರಯಾಣ ಮಾಡುತ್ತಿದ್ದರು. ಶತಬಲಿ ಎಂಬ ವೀರ ವಾನರನು 10 ಕೋಟಿ ವಾನರರೊಡನೆ ಪ್ರಯಾಣ ಮಾಡುತ್ತಿದ್ದನು. ಅವನೊಬ್ಬನೇ ಏಕಾಕಿಯಾಗಿ ಸಮಗ್ರವಾದ ಸೈನ್ಯವನ್ನು ನಿಯಂತ್ರಿಸುತ್ತಾ ಅದನ್ನು ರಕ್ಷಿಸಿಕೊಂಡು ಹೋಗುತ್ತಿದ್ದನು. 100 ಕೋಟಿ ವಾನರರಿಂದ ಪರಿವೃತರಾಗಿದ್ದ ಕೇಸರಿ ಮತ್ತು ಪನಸರು ಸೈನ್ಯದ ಬಲಭಾಗವನ್ನು ರಕ್ಷಿಸುತ್ತಿದ್ದರು. ಹಾಗೆಯೇ ಅಪಾರವಾದ ವಾನರ ಸೈನ್ಯದಿಂದ ಪರಿವೃತರಾಗಿದ್ದ ಗಜ ಮತ್ತು ಅರ್ಕ ಎಂಬ ಕಪಿನಾಯಕರು ಸೈನ್ಯದ ಎಡಭಾಗವನ್ನು ರಕ್ಷಿಸುತ್ತಿದ್ದರು. ಬಹುಸಂಖ್ಯಾತರಾದ ಕರಡಿ ಸೈನಿಕರಿಂದ ಪರಿವೃತರಾಗಿದ್ದ ಸುಷೇಣ ಮತ್ತು ಜಾಂಬವಂತರು ಸುಗ್ರೀವನನ್ನು ಮುಂದೆ ಮಾಡಿಕೊಂಡು ಸೈನ್ಯದ ಹಿಂಭಾಗವನ್ನು ರಕ್ಷಿಸುತ್ತಿದ್ದರು. ಆ ಎಲ್ಲ ಕಪಿಸೈನ್ಯಕ್ಕೂ ದಂಡನಾಯಕನಾದ ವೀರ ವಾನರ ಶಿರೋಮಣಿಯಾದ ವೀರಶ್ರೇಷ್ಠನಾದ ನೀಲನು ಎಲ್ಲ ಕಡೆಗಳಿಂದಲೂ ಸೈನ್ಯವನ್ನು ರಕ್ಷಿಸುತ್ತಾ ನಿಯಂತ್ರಿಸುತ್ತಿದ್ದನು. ದರಿಮುಖ, ಪ್ರಜಂಘ, ರಂಭ ಮತ್ತು ರಭಸರು ಎಲ್ಲ ಕಡೆಗಳಿಂದಲೂ ಸೈನಿಕರಿಗೆ ಶೀಘ್ರವಾಗಿ ಮುಂದೆ ಹೋಗುವಂತೆ ಪ್ರೋತ್ಸಾಹಿಸುತ್ತಾ ಪ್ರಯಾಣ ಮಾಡುತ್ತಿದ್ದರು. ಹೀಗೆ ಬಲದರ್ಪಿತರಾಗಿದ್ದ ಆ ಕಪಿಶ್ರೇಷ್ಠರು ಮುಂದೆ ಮುಂದೆ ಪ್ರಯಾಣ ಮಾಡುತ್ತಾ ನೂರಾರು ಸಣ್ಣ ಸಣ್ಣ ಪರ್ವತಗಳಿಂದ ಸಮಾವೃತವಾಗಿ ಇದ್ದ ಶ್ರೇಷ್ಠವಾದ ಸಹ್ಯ ಪರ್ವತವನ್ನು ನೋಡಿದರು. ಮಾರ್ಗದಲ್ಲಿ ಅವರು ಸುಂದರವಾದ ಸರೋವರಗಳನ್ನು, ತಟಾಕಗಳನ್ನು ನೋಡುತ್ತಾ ಹೋಗುತ್ತಿದ್ದರು. ಅವುಗಳಲ್ಲಿ ನಯನ ಮನೋಹರವಾದ ವಿಕಸಿತವಾದ ಕಮಲಗಳು ಕಂಗೊಳಿಸುತ್ತಿದ್ದವು.
ಆದರೆ ಮಾರ್ಗದಲ್ಲಿ ಯಾವುದೇ ವಿಧವಾದ ಉಪದ್ರವವನ್ನು ಸೈನಿಕರು ಯಾರಿಗೂ ಕೊಡಬಾರದೆಂದು ಶ್ರೀರಾಮನ ಆಜ್ಞೆಯಾಗಿದ್ದಿತು. ಭಯಂಕರ ಕೋಪನಾದ ಶ್ರೀರಾಮನ ಈ ಆಜ್ಞೆಯನ್ನು ನೆನೆದು ಭಯಗೊಂಡಿರುವುದೋ ಎಂಬಂತೆ ಸಾಗರಗಳ ಸಮೂಹಗಳಂತೆಯೇ ಕಾಣುತ್ತಿದ್ದ ಭಯಂಕರವಾಗಿದ್ದ ವಿಶಾಲವಾದ ಆ ವಾನರ ಸೈನ್ಯವು ಮಾರ್ಗದ ಪಕ್ಕದಲ್ಲಿ ಇರುತ್ತಿದ್ದ ಹಳ್ಳಿಗಳ, ನಗರಗಳ, ಸರೋವರಗಳ ಗೊಡವೆಗೆ ಹೋಗದೆ ಪ್ರಯಾಣ ಮಾಡುತ್ತಿದ್ದಿತು. ಆ ಸಮಯದಲ್ಲಿ ಆ ಮಹಾ ಸೈನ್ಯವು ಭಯಂಕರವಾಗಿ ಗರ್ಜಿಸುತ್ತಿದ್ದುದರಿಂದ ಭಯಂಕರವಾದ ಶಬ್ದವುಳ್ಳ ಸಮುದ್ರದಂತೆಯೇ ಮಹಾಘೋರವಾಗಿ ಕಾಣುತ್ತಿದ್ದಿತು. ಚಾವಟಿಯಿಂದ ಪ್ರಚೋದಿತವಾದ ಒಳ್ಳೆಯ ಕುದುರೆಗಳಂತೆ ಶೂರರಾದ ಕಪಿಶ್ರೇಷ್ಠರು ಶ್ರೀರಾಮನ ಪಕ್ಕದಲ್ಲಿ ಹಾರುತ್ತಾ ನೆಗೆಯುತ್ತಾ ಹೋಗುತ್ತಿದ್ದರು. ಹನುಮಂತ ಮತ್ತು ಅಂಗದರಿಂದ ಒಯ್ಯಲ್ಪಡುತ್ತಿದ್ದ ನರಶ್ರೇಷ್ಠರಾದ ರಾಮ ಲಕ್ಷ್ಮಣರು ಮಹಾಗ್ರಹಗಳಾದ ಶುಕ್ರ ಬೃಹಸ್ಪತಿಗಳಿಂದ ಯುಕ್ತರಾದ ಚಂದ್ರ ಸೂರ್ಯರಂತೆಯೇ ಪ್ರಕಾಶಿಸುತ್ತಿದ್ದರು. ಆ ಸಮಯದಲ್ಲಿ ವಾನರ ರಾಜನಾದ ಸುಗ್ರೀವನಿಂದಲೂ ಲಕ್ಷ್ಮಣನಿಂದಲೂ ಸಂಪೂಜಿತನಾದ ಶ್ರೀರಾಮನು ಸೈನ್ಯದೊಡನೆ ದಕ್ಷಿಣ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡುತ್ತಿದ್ದನು. ಶುಭ ಶಕುನಗಳ ಮೂಲಕ ಕಾರ್ಯಸಿದ್ಧಿಯಾಗುವುದೆಂಬುದನ್ನು ಅರಿತಿದ್ದ ಅಂಗದನ ಹೆಗಲ ಮೇಲೆ ಕುಳಿತಿದ್ದ ಸ್ಮೃತಿಶೀಲನಾದ ಲಕ್ಷ್ಮಣನು ಪೂರ್ಣ ಕಾಮನಾದ ಶ್ರೀರಾಮನೊಡನೆ ಮಂಗಳಮಯವಾದ ಈ ಮಾತನ್ನು ಹೇಳಿದನು. ಅನುವಾತಿ ಶುಭೋ ವಾಯು ಸೇನಾಂ ಮೃದುಹಿತ ಸುಖ ಪೂರ್ಣವಲ್ಗುಸ್ವರಾಶ್ಚೇಮೆ ಪ್ರವದಂತೆ ಮೃಗದ್ವಿಜಾ ಪ್ರಸನ್ನಾಶ್ಚ ದಿಶಃ ಸರ್ವಾ ವಿಮಲಶ್ಚ ದಿವಾಕರಃ ಉಶನಾಶ್ಚ ಪ್ರಸನ್ನಾರ್ಚಿರನುತ್ವಾಂ ಭಾರ್ಗವೋ ಗತಃ ಬ್ರಹ್ಮರಾಶಿರ್ವಿಶುದ್ಧಶ್ಚ ಶುದ್ಧಾಶ್ಚ ಪರಮರ್ಷಯಃ ಅರ್ಚಿಷ್ವಂತಃ ಪ್ರಕಾಶಂತೆ ಧ್ರುವಂ ಸರ್ವೇ ಪ್ರದಕ್ಷಿಣಂ. ರಾಘವ, ನಾನೀಗ ಭೂಮಿಯಲ್ಲಿಯೂ ಮತ್ತು ಆಕಾಶದಲ್ಲಿಯೂ ಅತ್ಯಂತ ಶುಭದಾಯಕವಾದ ಶಕುನಗಳನ್ನು ನೋಡುತ್ತಿದ್ದೇನೆ. ಇವೆಲ್ಲವೂ ನಿನ್ನ ಮನೋರಥವು ಸಿದ್ಧಿಸುವುದೆಂಬುದನ್ನು ಸೂಚಿಸುತ್ತವೆ. ಶೀಘ್ರವಾಗಿ ರಾವಣನನ್ನು ಸಂಹರಿಸಿ ಸೀತೆಯನ್ನು ಪಡೆದುಕೊಂಡು ಸಫಲ ಮನೋರಥನಾಗಿ ಸಮೃದ್ಧಶಾಲಿನಿಯಾದ ಅಯೋಧ್ಯೆಗೆ ಹೋಗುವೆ ಎಂಬುದು ಇದರಿಂದ ಸ್ಪಷ್ಟವಾಗಿದೆ. ಅಣ್ಣ, ಅತ್ತ ಗಮನಿಸು. ಸೈನ್ಯದ ಹಿಂದೆ ಶೀತಲವಾದ, ಮಂದವಾದ, ಹಿತಕರವಾದ ಮತ್ತು ಸುಖಮಯವಾದ ಗಾಳಿಯು ಬೀಸುತ್ತಿದೆ. ಸುಮಧುರ ಸ್ವರಯುಕ್ತವಾದ ಈ ಮೃಗ ಪಕ್ಷಿಗಳು ಪರಸ್ಪರವಾಗಿ ಸತತವಾಗಿ ಮಾತನಾಡಿಕೊಳ್ಳುತ್ತಿವೆ. ದಿಕ್ಕುಗಳು ಪ್ರಸನ್ನವಾಗಿವೆ. ಸೂರ್ಯದೇವನು ನಿರ್ಮಲನಾಗಿ ಕಾಣುತ್ತಿದ್ದಾನೆ. ಭೃಗುಪುತ್ರನಾದ ಶುಕ್ರನು ತನ್ನ ಉಜ್ವಲವಾದ ಪ್ರಭೆಯಿಂದ ಪ್ರಕಾಶಿಸುತ್ತಾ ನಿನ್ನ ಹಿಂದಿನ ದಿಕ್ಕಿನಲ್ಲಿ ವಿರಾಜಮಾನನಾಗಿದ್ದಾನೆ. ಸಪ್ತರ್ಷಿಗಳ ಸಮುದಾಯವು ಪ್ರಕಾಶಿಸುತ್ತಿರುವ ಕಡೆಯಲ್ಲಿ ಧ್ರುವ ತಾರೆಯು ನಿರ್ಮಲವಾಗಿ ಪ್ರಕಾಶಿಸುತ್ತಿದೆ. ಶುದ್ಧರು ಪ್ರಕಾಶಮಾನರು ಆಗಿರುವ ಸಪ್ತರ್ಷಿಗಳು ಧ್ರುವ ನಕ್ಷತ್ರವನ್ನು ತಮ್ಮ ಬಲಭಾಗಕ್ಕೆ ಬಿಟ್ಟುಕೊಂಡು ಪ್ರದಕ್ಷಿಣೆ ಮಾಡುತ್ತಿದ್ದಾರೆ. ತ್ರಿಶಂಕುರ್ ವಿಮಲೋ ಭಾತಿ ರಾಜರ್ಷಿಸ್ಸ ಪುರೋಹಿತಃ ಪಿತಾಮಹ ಪುರೋಸ್ಮಾಕಮಿಕ್ಷ್ವಾಕೂಣಾಂ ಮಹಾತ್ಮನಾಂ. ಮಹಾತ್ಮನಾದ ಇಕ್ಷ್ವಾಕು ವಂಶೀಯರಾದ ನಮಗೆ ಶ್ರೇಷ್ಠ ಪಿತಾಮಹನಾದ ರಾಜರ್ಷಿಯಾದ ತ್ರಿಶಂಕುವು ತನ್ನ ಪುರೋಹಿತರಾದ ವಸಿಷ್ಠರೊಡನೆ ಆಕಾಶದಲ್ಲಿ ತನ್ನ ನಿರ್ಮಲವಾದ ಕಾಂತಿಯಿಂದ ರಾರಾಜಿಸುತ್ತಿದ್ದಾನೆ. ವಿಮಲೇ ಚ ಪ್ರಕಾಶೇತೆ ವಿಶಾಖೆ ನಿರುಪದ್ರವೇ ನಕ್ಷತ್ರ ವರಮಸ್ಮಾಕಮಿಕ್ಷ್ವಾಕೂಣಾಂ ಮಹಾತ್ಮನಾಂ. ಮಹಾತ್ಮರಾದ ಇಕ್ಷ್ವಾಕು ವಂಶೀಯರ ಉತ್ತಮೋತ್ತಮ ನಕ್ಷತ್ರವಾದ ವಿಶಾಖ ಯುಗ್ಮವು ನಿರ್ಮಲವಾಗಿ ಉಪದ್ರವದಿಂದ ರಹಿತವಾಗಿ ಆಕಾಶದಲ್ಲಿ ಪ್ರಕಾಶಿಸುತ್ತಿದೆ. ನೈಋತಂ ನೈಋತಾನಾಂಚ ನಕ್ಷತ್ರಮಭಿಪೀಡ್ಯತೆ ಮೂಲೋ ಮೂಲವತಾಂ ಸೃಷ್ಟೋ ಧೂಪ್ಯತೆ ಮಧೂಮಕೇತುನ. ರಾಕ್ಷಸರ ನಕ್ಷತ್ರವಾದ ನಿರರತಿ ದೇವತಾತ್ಮಕವಾದ ಮೂಲವು ಬಹಳವಾಗಿ ಪೀಡಿಸಲ್ಪಡುತ್ತಿದೆ. ಆ ಮೂಲ ನಕ್ಷತ್ರದ ನಿಯಾಮಕನು ಧೂಮಕೇತುವಿನಿಂದ ಆಕ್ರಮಿಸಲ್ಪಟ್ಟು ಪರಿತಪಿಸುತ್ತಿದ್ದಾನೆ. ಇವೆಲ್ಲವೂ ರಾಕ್ಷಸರ ವಿನಾಶಕ್ಕಾಗಿಯೇ ಇಂತಹ ಸ್ಥಳಗಳಲ್ಲಿ ಉಪಸ್ಥಿತವಾಗಿವೆ. ಕಾಲೇ ಕಾಲ ಗೃಹೀತಾನಾಂ ನಕ್ಷತ್ರಂ ಗ್ರಹಪೀಡಿತಂ. ಕಾಲಪಾಶದಿಂದ ಯಾರು ಬಂಧಿಸಲ್ಪಟ್ಟಿರುವರೋ ಅಂತಹವರ ನಕ್ಷತ್ರಗಳು ಸಮಯಾನುಸಾರವಾಗಿ ಗ್ರಹಗಳಿಂದ ಪೀಡಿಸಲ್ಪಡುತ್ತವೆ. ಪ್ರಸನ್ನ ಸುರಸಾಶ್ಚಾಪೋ ವನಾನಿ ಫಲವಂತಿ ಚ ಪ್ರವಾಂತ್ಯಭ್ಯಧಿಕಂ ಗಂಧಾನ್ಯಥರ್ಥ ಕುಸುಮಾದ್ರುಮಾಹ. ಜಲವು ಸ್ವಚ್ಛವಾಗಿಯೂ ಉತ್ತಮ ರಸದಿಂದ ಕೂಡಿಯೂ ಇದೆ. ಅರಣ್ಯದ ವೃಕ್ಷಗಳು ಫಲವತ್ತಾಗಿವೆ. ಸುಗಂಧಯುಕ್ತವಾದ ವಾಯುವು ತೀವ್ರ ಗತಿಯಿಂದ ಬೀಸುತ್ತಿದೆ. ವೃಕ್ಷಗಳಲ್ಲಿ ಋತುಧರ್ಮಕ್ಕೆ ಅನುಸಾರವಾಗಿ ಫಲಗಳು ಶೋಭಿಸುತ್ತಿವೆ.
ತಾರಕಾಮಯ ಸಂಗ್ರಾಮದ ಸಮಯದಲ್ಲಿ ದೇವಸೈನ್ಯವು ಉತ್ಸಾಹಯುಕ್ತವಾಗಿ ಪ್ರಕಾಶಿಸುತ್ತಿದ್ದಂತೆ ವ್ಯೂಹಬದ್ಧವಾಗಿರುವ ಕಪಿಸೈನ್ಯವು ಉತ್ಸಾಹದಿಂದಲೂ ಸಂತೋಷದಿಂದಲೂ ಕೂಡಿದ್ದು ಅಧಿಕವಾಗಿ ಪ್ರಕಾಶಿಸುತ್ತಿದೆ. ಆರ್ಯನೇ, ಇಂತಹ ಶುಭ ನಿಮಿತ್ತಗಳನ್ನು ಗಮನಿಸಿ ಪ್ರಸನ್ನನಾಗು. ಹೀಗೆ ಲಕ್ಷ್ಮಣನು ಅಣ್ಣನನ್ನು ಸಮಾಧಾನಪಡಿಸುತ್ತಿರಲಾಗಿ ವಾನರ ಸೇನೆಯು ಸಮಗ್ರವಾದ ಭೂಮಿಯನ್ನು ಆವರಿಸಿಕೊಂಡು ಮುನ್ನಡೆಯುತ್ತಿದ್ದಿತು. ಆ ಸೈನ್ಯದಲ್ಲಿ ಸಿಂಹಕ್ಕೆ ಸಮಾನವಾದ ಪರಾಕ್ರಮವುಳ್ಳ ವಾನರರು, ಕರಡಿಗಳು ಇದ್ದವು. ಅವುಗಳೆಲ್ಲಕ್ಕೂ ಬುಗುರುಗಳು, ಕೋರೆದಾಡೆಗಳೇ ಆಯುಧಗಳಾಗಿದ್ದವು. ಕಪಿ, ಕರಡಿ ಸೈನಿಕರು ನಡೆದು ಹೋಗುತ್ತಿದ್ದಾಗ ಆ ಸೈನಿಕರ ಕೈಗಳ ಅಗ್ರ ಭಾಗಗಳಿಂದಲೂ ಕಾಲುಗಳ ಅಗ್ರ ಭಾಗಗಳಿಂದಲೂ ಅಪಾರವಾದ ಧೂಳಿ ಎದ್ದಿತು. ಹಾಗೆದ್ದ ಭಯಂಕರವಾದ ಧೂಳಿಯು ಸೂರ್ಯನ ಪ್ರಭೆಯನ್ನು ಮಸುಕುಗೊಳಿಸಿತು. ಮೇಘಗಳ ಸಮೂಹವು ಆಕಾಶವನ್ನೇ ಮುಚ್ಚಿಬಿಡುವಂತೆ ಭಯಂಕರವಾದ ಆ ಧೂಳಿಯು ಪರ್ವತ ವನಗಳಿಂದ ಕೂಡಿದ್ದ ದಕ್ಷಿಣ ದಿಕ್ಕನ್ನೇ ಮುಚ್ಚಿಬಿಟ್ಟಿತು. ಅಂತಹ ಭಯಂಕರವಾದ ಧೂಳಿಯನ್ನೆಬ್ಬಿಸುತ್ತಾ ಭಯಂಕರವಾದ ವಾನರ ಭಲ್ಲೂಕ ಸೈನ್ಯವು ಮುನ್ನಡೆಯುತ್ತಿದ್ದಿತು. ವಾನರ ಭಲ್ಲೂಕ ಸೈನ್ಯಗಳು ಯಾವುದಾದರೂ ನದಿಯನ್ನು ದಾಟುತ್ತಿರಲಾಗಿ ಆ ನದಿಯ ಸಮಸ್ತ ಪ್ರವಾಹಗಳು ಅನೇಕ ಯೋಜನೆಗಳವರೆಗೆ ಹಿಮ್ಮುಖವಾಗಿ ಹೋಗುತ್ತಿದ್ದವು. ಆ ವಿಶಾಲವಾದ ಸೈನ್ಯವು ನಿರ್ಮಲವಾದ ನೀರುಳ್ಳ ಸರೋವರಗಳ ಪ್ರದೇಶಗಳನ್ನು, ವೃಕ್ಷಗಳಿಂದ ಸಮಾವೃತವಾದ ಪರ್ವತ ಪ್ರದೇಶಗಳನ್ನು, ಫಲಭರಿತವಾದ ಅರಣ್ಯ ಪ್ರದೇಶಗಳನ್ನು, ಸಮತಿಟ್ಟಾದ ಪ್ರದೇಶಗಳ ಮಧ್ಯದಲ್ಲಿಯೂ ಮೇಲೆ ಕೆಳಗೆ ಮತ್ತು ಅಕ್ಕಪಕ್ಕಗಳಲ್ಲಿದ್ದ ಭೂಮಿಯನ್ನು ಆಕ್ರಮಿಸಿಕೊಂಡು ಪ್ರಯಾಣ ಮಾಡುತ್ತಿದ್ದಿತು. ಸೈನ್ಯದಲ್ಲಿದ್ದ ಎಲ್ಲ ವಾನರ ಭಲ್ಲೂಕರು ಪ್ರಸನ್ನ ಮುಖರಾಗಿದ್ದರು. ವಾಯುವಿನಂತೆ ವೇಗವುಳ್ಳವರಾಗಿದ್ದರು. ವೃದ್ಧಿ ಹೊಂದಿದ ಪರಾಕ್ರಮದಿಂದ ಕೂಡಿದ್ದ ಆ ವಾನರರು ಶ್ರೀರಾಮನ ಸಲುವಾಗಿ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡುತ್ತಿದ್ದರು. ಆ ವಾನರ ಸೈನಿಕರು ಯೌವನದ ಹುಮ್ಮಸ್ಸಿನಿಂದಲೂ ದರ್ಪದಿಂದಲೂ ಮಾರ್ಗದಲ್ಲಿ ಪರಸ್ಪರವಾಗಿ ಹರ್ಷ, ವೀರ್ಯ, ಬಲೋತ್ಸಾಹಗಳನ್ನು ನಾನಾ ಬಗೆಯ ಚೇಷ್ಟೆಗಳ ಮೂಲಕವಾಗಿ ತೋರ್ಪಡಿಸುತ್ತಿದ್ದರು. ಅವರಲ್ಲಿ ಕೆಲವರು ಬೇಗ ಬೇಗ ನಡೆದು ಹೋಗುತ್ತಿದ್ದರು, ಕೆಲವರು ಆಕಾಶದಲ್ಲೇ ಹಾರಿಕೊಂಡು ಹೋಗುತ್ತಿದ್ದರು. ಅರಣ್ಯವಾಸಿಗಳಾದ ಕೆಲವು ವಾನರರು ಕಿಲಕಿಲ ಶಬ್ದಗಳನ್ನು ಮಾಡುತ್ತಿದ್ದರು. ಕೆಲವರು ತಮ್ಮ ಬಾಲಗಳಿಂದ ನೆಲವನ್ನು, ಕಾಲುಗಳನ್ನು ಬಡಿಯುತ್ತಿದ್ದರು. ಕೆಲವು ವಾನರರು ಕೈಗಳನ್ನು ಮೇಲಕ್ಕೆ ಚಾಚಿ ಪರ್ವತ ಶಿಖರಗಳನ್ನು ಉರುಳಿಸುತ್ತಿದ್ದರು, ವೃಕ್ಷಗಳನ್ನು ಮುರಿದು ಹಾಕುತ್ತಿದ್ದರು. ಪರ್ವತಚಾರಿಗಳಾದ ಕೆಲವು ವಾನರರು ಪರ್ವತಗಳ ಶಿಖರಗಳ ಮೇಲೆ ಹತ್ತುತ್ತಿದ್ದರು. ಕೆಲವರು ಗಟ್ಟಿಯಾಗಿ ಗರ್ಜಿಸುತ್ತಿದ್ದರು, ಕೆಲವರು ಸಿಂಹನಾದಗಳನ್ನು ಮಾಡುತ್ತಿದ್ದರು. ತೊಡೆಗಳ ವೇಗದಿಂದ ಅನೇಕಾನೇಕ ಬಳ್ಳಿಗಳ ಸಮೂಹಗಳನ್ನೇ ಧ್ವಂಸ ಮಾಡುತ್ತಿದ್ದರು. ಮಹಾಪರಾಕ್ರಮಿಗಳಾಗಿದ್ದ ವಾನರರು ಬಾಯಿಗಳನ್ನು ತೆರೆದುಕೊಂಡು ಕಲ್ಲು ಬಂಡೆಗಳಿಂದಲೂ ವೃಕ್ಷಗಳಿಂದಲೂ ಆಟವಾಡುತ್ತಿದ್ದರು. ನೂರಾರು, ಸಾವಿರಾರು, ಲಕ್ಷ ಲಕ್ಷ, ಕೋಟಿ ಕೋಟಿ ಮಹಾಭಯಂಕರರಾದ ವಾನರರಿಂದ ತುಂಬಿ ಹೋಗಿದ್ದ ಆ ಭೂಭಾಗವು ಅತ್ಯಂತ ಶೋಭಾಯಮಾನವಾಗಿ ಕಾಣುತ್ತಿದ್ದಿತು. ಹೀಗೆ ವಿಶಾಲವಾಗಿದ್ದ ಆ ವಾನರ ಸೈನ್ಯವು ಹಗಲು ರಾತ್ರಿಗಳೆಂಬ ವ್ಯತ್ಯಾಸವಿಲ್ಲದೆ ಸತತವಾಗಿ ಪ್ರಯಾಣ ಮಾಡುತ್ತಲೇ ಇದ್ದಿತು. ಸುಗ್ರೀವನಿಂದ ರಕ್ಷಿಸಲ್ಪಡುತ್ತಿದ್ದ ಎಲ್ಲ ವಾನರರು ಹೃಷ್ಟರಾಗಿಯೂ ಪುಷ್ಟರಾಗಿಯೂ ಪ್ರಸನ್ನರಾಗಿಯೂ ಇದ್ದು ಅತ್ಯಂತ ತ್ವರೆಯಿಂದ ಪ್ರಯಾಣ ಮಾಡುತ್ತಿದ್ದರು. ಎಲ್ಲರೂ ಯುದ್ಧ ಪ್ರೇಮಿಗಳಾಗಿದ್ದು ಸೀತೆಯನ್ನು ಬಿಡಿಸಿಕೊಂಡು ಬರಬೇಕೆಂಬ ಆಕಾಂಕ್ಷೆಯಿಂದಿದ್ದರು. ಈ ಕಾರಣದಿಂದಲೇ ಅವರು ಮುಹೂರ್ತ ಕಾಲವಾದರೂ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಹೀಗೆಯೇ ಪ್ರಯಾಣ ಮಾಡುತ್ತಾ ಅವರು ದಟ್ಟವಾಗಿದ್ದ ಅನೇಕ ವೃಕ್ಷಗಳಿಂದಲೂ ಅರಣ್ಯಗಳಿಂದಲೂ ವ್ಯಾಪ್ತವಾಗಿದ್ದ ಸಖ್ಯ ಪರ್ವತದ ಬಳಿಗೆ ಬಂದು ಆ ಪರ್ವತವನ್ನು ಹತ್ತಿದರು. ಶ್ರೀರಾಮನು ಸಖ್ಯ ಮತ್ತು ಮಲಯ ಪರ್ವತಗಳಲ್ಲಿದ್ದ ವಿಚಿತ್ರವಾದ ಅರಣ್ಯಗಳನ್ನು, ನದಿಗಳನ್ನು, ಚಿಲುಮೆಗಳನ್ನು ನೋಡುತ್ತಾ ಪ್ರಯಾಣ ಮಾಡುತ್ತಿದ್ದನು. ವಾನರ ಸೈನಿಕರು ಮಾರ್ಗದಲ್ಲಿ ಇರುತ್ತಿದ್ದ ತಿಲಕ, ಮಾವು, ಅಶೋಕ, ಸಿಂಧುವಾರ, ತಿನಿಷ, ಕರವೀರ, ಚಂಪ, ಅಂಕೋಲ, ಕರಂಜ, ಪ್ಲಕ್ಷ, ನೆಗ್ರೋಧ, ನೇರಳೆ, ನಲ್ಲಿ, ಈಚಲು ಇವೇ ಮುಂತಾದ ವೃಕ್ಷಗಳನ್ನು ಧ್ವಂಸ ಮಾಡುತ್ತಾ ಹೋಗುತ್ತಿದ್ದರು. ಸುಂದರವಾದ ಬಂಡೆಗಳ ಮಧ್ಯದಲ್ಲಿ ಹುಟ್ಟಿದ್ದ ವಿಧ ವಿಧವಾದ ಅರಣ್ಯದ ವೃಕ್ಷಗಳು ವೇಗವಾದ ಗಾಳಿಯ ಬಡಿತದಿಂದ ಅಲ್ಲಾಡುತ್ತಾ ತಮ್ಮಲ್ಲಿದ್ದ ಪುಷ್ಪಗಳನ್ನು ವಾನರ ಸೈನಿಕರ ಮೇಲೆ ಸುರಿಸುತ್ತಿದ್ದವು. ಮಧುವಿನಿಂದ ಸುಗಂಧಿತವಾದ ಅರಣ್ಯಗಳಲ್ಲಿ ದುಂಬಿಗಳ ಶಬ್ದದೊಡನೆ ಚಂದ್ರನಂತೆ ಶೀತಲವಾದ ಸುಖಸ್ಪರ್ಶವನ್ನುಂಟು ಮಾಡುತ್ತಿದ್ದ ಸುಗಂಧಯುಕ್ತವಾದ ವಾಯುವು ಮೆಲ್ಲ ಮೆಲ್ಲನೆ ಬೀಸುತ್ತಿದ್ದಿತು. ಆ ಸಖ್ಯ ಪರ್ವತವು ಗೈರಿಕಾದಿ ಧಾತುಗಳಿಂದ ವಿಭೂಷಿತವಾಗಿ ಅತ್ಯಂತ ಶೋಭಾಯಮಾನವಾಗಿ ಕಾಣುತ್ತಿದ್ದಿತು. ವಾಯುವಿನ ಬಡಿತದಿಂದ ಮೇಲಿದ್ದ ಗೈರಿಕಾದಿ ಧಾತುಗಳ ಮೇಲಿನ ಧೂಳು ಆ ದೊಡ್ಡದಾದ ವಾನರ ಸೈನ್ಯವನ್ನು ಎಲ್ಲ ಕಡೆಗಳಿಂದಲೂ ಮುಚ್ಚಿಬಿಟ್ಟಿತು.
ರಮಣೀಯವಾದ ಪರ್ವತದ ತಪ್ಪಲು ಪ್ರದೇಶಗಳಲ್ಲಿ ಹೂವಿನಿಂದ ಕೂಡಿದ ಕೇದಗೆ, ಸಿಂಧುವಾರ, ವಾಸಂತಿ ಇವೇ ಮೊದಲಾದ ಲತೆಗಳು ಬಹಳ ರಮಣೀಯವಾಗಿ ಕಾಣುತ್ತಿದ್ದವು. ಮಾಧವಿ ಲತೆಗಳು, ಹೂಗಳಿಂದ ಕೂಡಿದ ಕುಂದ ಲತೆಯ ಪೊದರುಗಳು ಸುಗಂಧಪೂರ್ಣವಾಗಿದ್ದವು. ಚಿರಬಿಲ್ವ, ಮಧುಕ, ವಂಜುಲ, ವಕುಲ, ರಂಜಕ, ತಿಲಕ ಮತ್ತು ನಾಗಕೇಸರ ವೃಕ್ಷಗಳು ಸುಪುಷ್ಪಿತವಾಗಿದ್ದವು. ಆಮ್ರ, ಪಾಟಲಿಕ, ಕೋವಿದಾರ, ಮುಚುಲಿಂದ, ಅರ್ಜುನ, ಶಿಂಶುಪ, ಕುಟಜ, ಹಿಂತಾಲ, ತಿನಿಷ, ಚೂರ್ಣಕ, ಕದಂಬ, ನೀಲಾಶೋಕ, ಸರಳ, ಅಂಕೋಲ, ಪದ್ಮಕ ವೃಕ್ಷಗಳು ಪುಷ್ಪಗಳಿಂದ ಸುಶೋಭಿಸುತ್ತಿದ್ದವು. ಪ್ರಸನ್ನ ಚಿತ್ತರಾಗಿದ್ದ ಆ ಎಲ್ಲ ವಾನರರು ಪುಷ್ಪಿತವಾಗಿದ್ದ ಆ ವೃಕ್ಷಗಳಲ್ಲಿ ತುಂಬಿಕೊಂಡಿದ್ದರು. ಆ ಪರ್ವತದಲ್ಲಿ ರಮ್ಯವಾದ ಬಾವಿಗಳು, ಚಿಕ್ಕ ಚಿಕ್ಕ ಜಲಾಶಯಗಳು ಇದ್ದವು. ಆ ಜಲಾಶಯಗಳಲ್ಲಿ ಚಕ್ರವಾಕಗಳು ಸಂಚರಿಸುತ್ತಿದ್ದವು. ಜಲ ಕುಕ್ಕುಟಗಳು ಅಲ್ಲಿ ನಿವಾಸ ಮಾಡಿಕೊಂಡಿದ್ದವು. ಜಲಕಾರಕಗಳಿಂದಲೂ ಕ್ರೌಂಚ ಪಕ್ಷಿಗಳಿಂದಲೂ ಆ ಜಲಾಶಯಗಳು ವ್ಯಾಪ್ತವಾಗಿದ್ದವು. ಹಂದಿ, ಜಿಂಕೆ ಇವೇ ಮೊದಲಾದ ಮೃಗಗಳು ಅಲ್ಲಿ ನೀರು ಕುಡಿಯುತ್ತಿದ್ದವು. ಕರಡಿಗಳಿಂದಲೂ ಕಿರುಬಗಳಿಂದಲೂ ಸಿಂಹ ಶಾರ್ದೂಲಗಳಿಂದಲೂ ಭಯಂಕರವಾದ ದೊಡ್ಡದಾಗಿದ್ದ ಆನೆಗಳಿಂದಲೂ ಆ ಜಲಾಶಯಗಳು ಸೇವಿಸಲ್ಪಡುತ್ತಿದ್ದವು. ವಿಕಸಿತವಾದ ಮತ್ತು ಸುಗಂಧಿತವಾದ ಕಮಲಗಳಿಂದಲೂ ಕುಮುದಗಳಿಂದಲೂ ಕನ್ನೈದಿಲೆಗಳಿಂದಲೂ ನೀರಿನಲ್ಲಿ ಹುಟ್ಟಿ ಬೆಳೆಯುವ ವಿಧವಾದ ಇತರ ಪುಷ್ಪಗಳಿಂದಲೂ ಆ ಜಲಾಶಯಗಳು ರಮಣೀಯವಾಗಿ ಕಾಣುತ್ತಿದ್ದವು. ಪರ್ವತದ ತಪ್ಪಲು ಪ್ರದೇಶಗಳಲ್ಲಿ ನಾನಾ ವಿಧವಾದ ಪಕ್ಷಿಗಳು ಕಲರವಗಳನ್ನು ಮಾಡುತ್ತಿದ್ದವು. ವಾನರ ಸೈನಿಕರು ಆ ಜಲಾಶಯಗಳಲ್ಲಿ ಸ್ನಾನ ಮಾಡುತ್ತಿದ್ದರು, ನೀರು ಕುಡಿಯುತ್ತಿದ್ದರು, ಸ್ವಲ್ಪ ಕಾಲ ಆಟವನ್ನು ಆಡುತ್ತಿದ್ದರು. ಆ ವಾನರ ಸೈನಿಕರು ಜಲಾಶಯಗಳಲ್ಲಿ ಪರಸ್ಪರವಾಗಿ ಒಬ್ಬರ ಮತ್ತೊಬ್ಬರ ಮೇಲೆ ನೀರೆರಚುತ್ತಿದ್ದರು. ಮದೋತ್ಕಟರಾದ ಕೆಲವು ವಾನರರು ಪರ್ವತದ ಶಿಖರದ ಮೇಲೇರಿ ಅಲ್ಲಿಯ ವೃಕ್ಷಗಳಲ್ಲಿರುತ್ತಿದ್ದ ಅಮೃತದಂತೆ ಸಿಹಿಯಾದ ಹಣ್ಣುಗಳನ್ನು, ಪುಷ್ಪಗಳನ್ನು, ನೆಲದಲ್ಲಿದ್ದ ಗೆಡ್ಡೆ ಗೆಣಸುಗಳನ್ನು ಕಿತ್ತು ಹಾಕುತ್ತಿದ್ದರು. ಜೇನಿನ ಬಣ್ಣವುಳ್ಳವರಾಗಿದ್ದ ಮತ್ತು ಮದೋನ್ಮತ್ತರಾಗಿದ್ದ ಕೆಲವು ವಾನರರು ವೃಕ್ಷಗಳಲ್ಲಿ ತೂಗಾಡುತ್ತಿದ್ದ ದ್ರೋಣ ಅಂದರೆ ಕೊಳಗ ಪ್ರಮಾಣದ ಜೇನುಗೂಡುಗಳನ್ನು ಕಿತ್ತು ಜೇನು ಕುಡಿದು ಸಂತುಷ್ಟರಾಗಿ ಮುಂದೆ ಪ್ರಯಾಣ ಮಾಡುತ್ತಿದ್ದರು. ವೃಕ್ಷಗಳನ್ನು ಮುರಿದು ಹಾಕುತ್ತಾ, ಲತೆಗಳನ್ನು ಕಿತ್ತು ಹಾಕುತ್ತಾ, ದೊಡ್ಡ ದೊಡ್ಡ ಪರ್ವತಗಳನ್ನು ಪುಡಿ ಮಾಡುತ್ತಾ ವಾನರ ಸೈನಿಕರು ಮುಂದೆ ಹೋಗುತ್ತಿದ್ದರು. ಮಧುವನ್ನು ಕುಡಿದು ದರ್ಪಿತರಾದ ಕೆಲವು ವಾನರರು ಗರ್ಜನೆ ಮಾಡುತ್ತಾ ವೃಕ್ಷಗಳಿಂದ ಇಳಿಯುತ್ತಿದ್ದರು. ಮತ್ತೆ ಕೆಲವರು ಮಧುವನ್ನು ಕುಡಿಯಲು ಮರಗಳನ್ನು ಹತ್ತುತ್ತಿದ್ದರು. ಕೆಲವರು ವೃಕ್ಷಗಳಲ್ಲಿ ಮಧುಪಾನ ಮಾಡುತ್ತಿದ್ದರು. ಆ ಸಮಯದಲ್ಲಿ ತೆನೆಯಾಗಿ ಬೆಳೆದು ನಿಂತಿರುವ ಭತ್ತದ ಗದ್ದೆಗಳುಳ್ಳ ಭೂಮಿಯಂತೆ ವಾನರ ಶ್ರೇಷ್ಠರಿಂದ ವ್ಯಾಪ್ತವಾಗಿದ್ದ ಆ ಭೂಭಾಗವು ಕಂಗೊಳಿಸುತ್ತಿದ್ದಿತು. ಬಳಿಕ ಕಮಲ ನಯನನಾದ ಶ್ರೀರಾಮನು ಮಹೇಂದ್ರ ಪರ್ವತದ ಬಳಿಗೆ ಹೋಗಿ ವೃಕ್ಷಗಳಿಂದ ಶೋಭಾಯಮಾನವಾಗಿ ಕಾಣುತ್ತಿದ್ದ ಅದರ ಶಿಖರವನ್ನು ಹತ್ತಿದನು. ಅಲ್ಲಿಂದ ಅವನು ಆಮೆಗಳಿಂದಲೂ ಮೀನುಗಳಿಂದಲೂ ಸಮಾಕುಲವಾಗಿದ್ದ ಅಗಾಧವಾದ ಸಮುದ್ರವನ್ನು ನೋಡಿದನು. ಹೀಗೆ ಶ್ರೀರಾಮ ಪ್ರಮುಖರಾದ ಕಪಿ ಸೈನಿಕರು ಅನುಕ್ರಮವಾಗಿ ಸಹ್ಯ ಪರ್ವತವನ್ನು, ಮಲಯ ಪರ್ವತವನ್ನು, ಮಹೇಂದ್ರ ಪರ್ವತವನ್ನು ದಾಟಿ ಭಯಂಕರವಾಗಿ ಶಬ್ದ ಮಾಡುತ್ತಿದ್ದ ದಕ್ಷಿಣ ಸಮುದ್ರದ ತೀರವನ್ನು ಸೇರಿದರು. ಮಹೇಂದ್ರ ಪರ್ವತದಿಂದಿಳಿದು ಮಿತ್ರರನ್ನು ಸಂತೋಷಗೊಳಿಸುವವರಲ್ಲಿ ಶ್ರೇಷ್ಠನಾದ ಶ್ರೀರಾಮನು ಲಕ್ಷ್ಮಣ ಸುಗ್ರೀವರೊಡನೆ ಸಮುದ್ರದ ತೀರ ಪ್ರದೇಶದಲ್ಲಿದ್ದ ಉತ್ತಮೋತ್ತಮವಾದ ಉದ್ಯಾನವನಕ್ಕೆ ಹೋದನು. ಬೇಗನೆ ಮೇಲೆದ್ದು ಬರುತ್ತಿದ್ದ ಅಲೆಗಳಿಂದ ತೊಯ್ದು ಹೋದ ಬಂಡೆಗಳುಳ್ಳ ವಿಶಾಲವಾದ ಸಮುದ್ರದ ತೀರವನ್ನು ಸೇರಿ ಶ್ರೀರಾಮನು ಈ ಮಾತನ್ನು ಹೇಳಿದನು. ಸುಗ್ರೀವ, ಈಗ ನಾವೆಲ್ಲರೂ ದಕ್ಷಿಣ ಸಮುದ್ರದ ತೀರಕ್ಕೆ ಬಂದಿರುವೆವು. ಸಮುದ್ರವನ್ನು ದಾಟುವ ವಿಷಯದಲ್ಲಿ ಹಿಂದಿದ್ದ ಚಿಂತೆಯೇ ಈಗ ಪುನಃ ಉಂಟಾಗಿದೆ. ಇಲ್ಲಿಂದ ಮುಂದಕ್ಕೆ ಪಾರವೇ ಕಾಣದಿರುವ ನದಿಗಳಿಗೊಡೆಯನಾದ ಸಮುದ್ರನಿದ್ದಾನೆ. ಯಾವುದಾದರೂ ಉಪಾಯವಿಲ್ಲದೆ ಈ ಸಮುದ್ರವನ್ನು ದಾಟಲು ಶಕ್ಯವಿಲ್ಲ. ನಮ್ಮ ಸೈನ್ಯವೆಲ್ಲವೂ ಇಲ್ಲಿಯೇ ತಂಗಲಿ. ನಾವೆಲ್ಲರೂ ಕುಳಿತು ಈ ಅಪಾರ ವಾನರ ಸೈನ್ಯವು ಸಮುದ್ರದ ಆಚೆಯ ದಡವನ್ನು ಹೇಗೆ ಸೇರಬೇಕು ಎಂಬುದರ ಬಗೆಗೆ ಸಮಾಲೋಚನೆಯನ್ನು ಪ್ರಾರಂಭಿಸೋಣ. ಹೀಗೆ ಸೀತಾಪಹರಣದ ವ್ಯಸನದಿಂದ ಅತಿ ಕೃಶನಾಗಿದ್ದ ಮಹಾಬಾಹುವಾದ ಶ್ರೀರಾಮನು ಸಮುದ್ರದ ತೀರಕ್ಕೆ ಬಂದು ಅಲ್ಲಿಯೇ ಬೀಡು ಮಾಡಬೇಕೆಂದು ಸೈನಿಕರಿಗೆ ಆಜ್ಞಾಪಿಸುತ್ತಾ ಸುಗ್ರೀವನನ್ನು ಕುರಿತು ಹೇಳಿದನು. ಹರಿಶ್ರೇಷ್ಠನೇ, ನಮ್ಮ ಸಮಸ್ತ ಸೈನ್ಯಗಳು ಸಮುದ್ರದ ತೀರದಲ್ಲಿ ಬೀಡು ಬಿಡಲಿ. ಸಮುದ್ರವನ್ನು ದಾಟಲು ಸಮಾಲೋಚಿಸಬೇಕಾದ ಕಾಲವೀಗ ಬಂದಿದೆ. ಈ ಸಮಯದಲ್ಲಿ ಸೇನಾಪತಿಗಳು ಯಾವುದೇ ಕಾರಣದಿಂದಲೂ ತಮ್ಮ ಸೈನ್ಯವನ್ನು ತ್ಯಜಿಸಿ ಬೇರೆಯ ಕಡೆಗೆ ಹೋಗಬಾರದು. ಎಲ್ಲ ಶೂರ ವೀರ ಸೇನಾಪತಿಗಳು ಸೈನ್ಯವನ್ನು ರಕ್ಷಿಸುವ ಸಲುವಾಗಿ ತಮ್ಮ ತಮ್ಮ ವಿಭಾಗಗಳಿರುವ ಕಡೆಗೆ ಹೋಗಲಿ. ಈ ವಿಷಯವನ್ನು
ಎಲ್ಲರೂ ತಿಳಿದಿರಬೇಕಾಗಿದೆ. ರಾಕ್ಷಸರು ನಮ್ಮನ್ನು ಗುಪ್ತವಾದ ರೀತಿಯಲ್ಲಿ ಮಾಯೆಯಿಂದ ಆಕ್ರಮಿಸಬಹುದು. ಈ ಭಯವು ನಮಗಿದೆ. ಆದುದರಿಂದ ಎಲ್ಲರೂ ಜಾಗರೂಕರಾಗಿರಬೇಕು. ಶ್ರೀರಾಮನ ಆ ಮಾತನ್ನು ಕೇಳಿ ಲಕ್ಷ್ಮಣ ಸಮೇತನಾದ ಸುಗ್ರೀವನು ವೃಕ್ಷಗಳಿಂದ ನಿಬಿಡವಾಗಿದ್ದ ಸಾಗರದ ತೀರದಲ್ಲಿ ಸೈನ್ಯವನ್ನು ನಿಲ್ಲಿಸಿದನು. ಸಮುದ್ರದ ತೀರದಲ್ಲಿ ಬೀಡು ಮಾಡಿದ್ದ ಪಿಂಗಳ ವರ್ಣದ ಆ ಕಪಿಸೇನೆಯು ಪಿಂಗಳ ವರ್ಣದ ನೀರಿನಿಂದ ಕೂಡಿದ ಮತ್ತೊಂದು ಅಗಾಧವಾದ ಸಮುದ್ರದಂತೆಯೇ ಕಾಣುತ್ತಿದ್ದಿತು. ಸಮುದ್ರದ ತೀರದಲ್ಲಿದ್ದ ವನಪ್ರದೇಶಕ್ಕೆ ಆಗಮಿಸಿದ ಆ ವಾನರ ಶ್ರೇಷ್ಠರು ಸಮುದ್ರದ ಆಚೆಯ ದಡಕ್ಕೆ ಹೋಗುವ ಆಕಾಂಕ್ಷೆಯಿಂದ ಅಲ್ಲಿಯೇ ಕುಳಿತರು. ಅಲ್ಲಿ ಉಳಿದುಕೊಳ್ಳಲು ಸೈನಿಕರು ಡೇರೆಗಳನ್ನು ಹಾಕುತ್ತಿದ್ದಾಗ ಆಗುತ್ತಿದ್ದ ಮಹಾಧ್ವನಿಯು ಸಮುದ್ರದ ಭೋರ್ಗರೆಯುವ ಶಬ್ದವನ್ನು ಅಡಗಿಸಿ ಕೇಳಿಬರುತ್ತಿದ್ದಿತು. ಸುಗ್ರೀವನಿಂದ ಸಂರಕ್ಷಿಸಲ್ಪಡುತ್ತಿದ್ದ ಆ ವಾನರರ ಮಹಾ ಸೈನ್ಯವು ಶ್ರೀರಾಮಚಂದ್ರನ ಕಾರ್ಯವನ್ನು ಸಾಧಿಸುವುದರಲ್ಲಿ ನಿರತವಾಗಿದ್ದು 3 ವಿಭಾಗಗಳಾಗಿ ವಿಂಗಡಿಸಲ್ಪಟ್ಟಿತು. ಮಹಾಸಾಗರದ ತೀರಕ್ಕೆ ಬಂದ ನಂತರ ಆ ವಾನರ ಸೈನ್ಯವು ವಾಯುವೇಗದಿಂದ ಕಂಪಿಸುತ್ತಿದ್ದ ಸಮುದ್ರವನ್ನು ನೋಡುತ್ತಾ ಪರಮಾನಂದವನ್ನು ಹೊಂದಿತು. ಬಹುದೂರದಲ್ಲಿ ರಾಕ್ಷಸರಿಂದ ಆಶ್ರಯಿಸಲ್ಪಟ್ಟ ಮತ್ತೊಂದು ತೀರ ಪ್ರದೇಶವಿದ್ದ. ದಾಟಿ ಹೋಗಲು ಯಾವ ಆಶ್ರಯವೂ ಇಲ್ಲದಿದ್ದ ವರುಣನ ಆವಾಸ ಸ್ಥಾನವಾದ ಸಮುದ್ರವನ್ನು ನೋಡುತ್ತಾ ಕಪಿನಾಯಕರು ಕುಳಿತರು. ಭಯಂಕರವಾದ ಮೊಸಳೆಗಳಿದ್ದು ಅದರಿಂದಲೇ ಮಹಾಘೋರವಾಗಿ ಕಾಣುತ್ತಿದ್ದ. ದಿವಸದ ಕಡೆಯಲ್ಲಿಯೂ ಮತ್ತು ರಾತ್ರಿಯ ಪ್ರಾರಂಭದಲ್ಲಿಯೂ ಅಲೆಗಳ ಮೂಲಕವಾಗಿ ನೃತ್ಯ ಮಾಡುತ್ತಿರುವಂತೆಯೂ ಮತ್ತು ಅಲೆಗಳಿಂದ ಹುಟ್ಟಿದ ನೊರೆಗಳ ಮೂಲಕವಾಗಿ ನಗುತ್ತಿರುವಂತೆಯೂ ಕಾಣುತ್ತಿದ್ದ. ಚಂದ್ರೋದಯ ಸಮಯದಲ್ಲಿ ವೃದ್ಧಿಯನ್ನು ಹೊಂದಿ ಸಾವಿರಾರು ಚಂದ್ರನ ಪ್ರತಿಬಿಂಬಗಳೊಡನೆ ಸಮಾಕುಲವಾಗಿದ್ದ ಚಂಡಮಾರುತಕ್ಕೆ ಸಮಾನವಾದ ದೊಡ್ಡ ದೊಡ್ಡ ಮೊಸಳೆಗಳಿಂದಲೂ ತಿಮಿಂಗಿಲಗಳಿಂದಲೂ ಸಮಾಕುಲವಾಗಿದ್ದ ಸಮುದ್ರವನ್ನು ಕಪಿನಾಯಕರು ನೋಡಿದರು. ಪ್ರದೀಪ್ತವಾದ ಹೆಡೆಗಳುಳ್ಳ ಸರ್ಪಗಳಿಂದಲೂ ದೊಡ್ಡ ದೊಡ್ಡ ಶರೀರಗಳನ್ನು ಹೊಂದಿದ್ದ ಪ್ರಾಣಿಗಳಿಂದಲೂ ನಾನಾ ಪರ್ವತಗಳಿಂದಲೂ ಸಮಾಕುಲವಾಗಿದ್ದ ಸಮುದ್ರವನ್ನು ಕಪಿನಾಯಕರು ನೋಡಿದರು. ಪ್ರದೀಪ್ತವಾದ ಹೆಡೆಗಳುಳ್ಳ ಸರ್ಪಗಳಿಂದಲೂ ದೊಡ್ಡ ದೊಡ್ಡ ಶರೀರಗಳನ್ನು ಹೊಂದಿದ್ದ ಪ್ರಾಣಿಗಳಿಂದಲೂ ನಾನಾ ಪರ್ವತಗಳಿಂದಲೂ ಸಮಾಕುಲವಾಗಿದ್ದ ಸಮುದ್ರವನ್ನು ಕಪಿನಾಯಕರು ನೋಡಿದರು. ರಾಕ್ಷಸರ ವಾಸಸ್ಥಾನವಾಗಿದ್ದ ಅಗಾಧವಾಗಿದ್ದ ಆ ಮಹಾಸಾಗರವು ಅತ್ಯಂತ ದುರ್ಗಮವಾಗಿದ್ದಿತು. ಅದನ್ನು ದಾಟಲು ಯಾವುದೇ ಮಾರ್ಗವಾಗಲಿ ಸಾಧನವಾಗಲಿ ಇರಲಿಲ್ಲ. ವಾಯುವಿನಿಂದ ಎಬ್ಬಿಸಲ್ಪಟ್ಟ ಚಂಚಲವಾದ ಅಲೆಗಳುಳ್ಳ ಜಲರಾಶಿಗಳು ಮೊಸಳೆಗಳಿಂದಲೂ ನೀರಾನೆಗಳಿಂದಲೂ ದೊಡ್ಡ ದೊಡ್ಡ ಹೆಡೆಗಳುಳ್ಳ ಸರ್ಪಗಳಿಂದಲೂ ವ್ಯಾಪ್ತವಾಗಿದ್ದು ಉಲ್ಲಾಸದಿಂದ ಮೇಲಕ್ಕೆ ಹಾರುತ್ತಲೂ ಕೆಳಕ್ಕೆ ಬೀಳುತ್ತಲೂ ಇದ್ದವು. ಸಮುದ್ರವು ಆಕಾಶದಂತೆಯೋ ಆಕಾಶವು ಸಮುದ್ರದಂತೆಯೋ ಕಾಣುತ್ತಿದ್ದಿತು. ಒಂದಕ್ಕೊಂದಕ್ಕೆ ಯಾವ ವ್ಯತ್ಯಾಸವೂ ಕಾಣುತ್ತಿರಲಿಲ್ಲ. ಸಮುದ್ರದಲ್ಲಿದ್ದ ತರಂಗಗಳ ಮೂಲಕವಾಗಿ ಕಂಡುಬರುತ್ತಿದ್ದ ಜಲಬಿಂದುಗಳು ಅಗ್ನಿ ಕಣಗಳಂತೆ ಕಾಣುತ್ತಿದ್ದವು. ಅಂತಹ ಅಗ್ನಿ ಕಣಗಳಿಂದ ಸಮುದ್ರವು ವ್ಯಾಪ್ತವಾಗಿದ್ದಿತು. ಆಕಾಶವು ಮಿಣಿಮಿಣಿಗುಟ್ಟುವ ನಕ್ಷತ್ರಗಳಿಂದ ವ್ಯಾಪ್ತವಾಗಿದ್ದು ಆಕಾಶವು ಸಮುದ್ರದಂತೆಯೇ ಕಾಣುತ್ತಿದ್ದಿತು. ಸಮುದ್ರದಲ್ಲಿ ದೊಡ್ಡ ದೊಡ್ಡ ಪರ್ವತಗಳಿದ್ದವು. ಆಕಾಶದಲ್ಲಿಯೂ ಸರ್ಪಾಕಾರದ ರಾಹುಗ್ರಹವಿದ್ದಿತು. ಸಮುದ್ರವು ದೇವಶತ್ರುಗಳಾದ ದೈತ್ಯರಿಗೂ ರಾಕ್ಷಸರಿಗೂ ಸಂಚಾರ ಸ್ಥಾನವಾಗಿದ್ದಿತು. ಎರಡೂ ನೋಡಲು ಬಹಳ ಭಯಂಕರವಾಗಿ ಕಾಣುತ್ತಿದ್ದವು. ಪಾತಾಳದಂತೆ ಗಂಭೀರವಾಗಿದ್ದವು. ಹೀಗೆ ಸಮುದ್ರವು ಆಕಾಶದಂತೆಯೂ ಆಕಾಶವು ಸಮುದ್ರದಂತೆಯೂ ಕಾಣುತ್ತಿದ್ದಿತು. ಸಮುದ್ರದ ನೀರು ಆಕಾಶದೊಡನೆ ನಿತ್ಯ ಸಂಬಂಧವನ್ನು ಹೊಂದಿದ್ದಿತು. ಅಂತೆಯೇ ಆಕಾಶವು ನೀರಿನೊಡನೆ ಅಂದರೆ ಸಮುದ್ರದೊಡನೆ ನಿತ್ಯ ಸಂಬಂಧವನ್ನು ಹೊಂದಿದ್ದಿತು. ಆಕಾಶವು ತಾರೆಗಳೆಂಬ ರತ್ನಗಳಿಂದ ಸಮಾಕುಲವಾಗಿದ್ದಿತು. ಸಮುದ್ರವು ರತ್ನಾಕರವೇ ಆಗಿದೆ. ಆದುದರಿಂದ ಆಕಾಶ ಸಮುದ್ರಗಳೆರಡೂ ಒಂದೇ ರೀತಿಯಲ್ಲಿ ಕಾಣುತ್ತಿದ್ದವು. ಆಕಾಶವನ್ನು ಮೇಘದ ಮಾಲೆಗಳು, ಸಮುದ್ರವನ್ನು ತರಂಗದ ಮಾಲೆಗಳು ಆವರಿಸಿಕೊಂಡಿದ್ದವು. ಆದುದರಿಂದ ಆಕಾಶಕ್ಕೂ ಸಮುದ್ರಕ್ಕೂ ವಿಶೇಷವಾದ ಅಂತರವೇನೂ ಕಾಣುತ್ತಿರಲಿಲ್ಲ. ಪರಸ್ಪರವಾಗಿ ಸಂಘರ್ಷಿಸುತ್ತಿದ್ದ ಮತ್ತು ಒಂದಕ್ಕೊಂದು ಸೇರಿಕೊಳ್ಳುತ್ತಿದ್ದ ಸಿಂಧುರಾಜನ ಅಲೆಗಳು ಆಕಾಶದಲ್ಲಿ ಬಾರಿಸುವ ದೇವತೆಗಳ ದೊಡ್ಡ ಭೇರಿ ಮೃದಂಗಗಳಂತೆ ಭಯಂಕರವಾಗಿ ಶಬ್ದ ಮಾಡುತ್ತಿದ್ದವು. ವಾಯುವಿನಿಂದ ಕೂಡಿ ರತ್ನಗಳನ್ನು ಹೊರತರುವ ಅಲೆಗಳ ಶಬ್ದದಿಂದ ಕೂಡಿರುವ ಜಲ ಜಂತುಗಳಿಂದ ಸಮಾಕುಲವಾಗಿರುವ ಸಮುದ್ರವು ಕೋಪಗೊಂಡಿರುವುದೋ ಎಂಬಂತೆ ಅಲೆಗಳ ಮೂಲಕವಾಗಿ ಹಾರಿ ಹಾರಿ ಬೀಳುತ್ತಿತ್ತು. ವಾಯುವಿನಿಂದ ಮೇಲಕ್ಕೆಸೆಯಲ್ಪಟ್ಟು ಆಕಾಶದಲ್ಲಿ ಅಲೆಗಳ ಮೂಲಕವಾಗಿ ನೃತ್ಯ ಮಾಡುತ್ತಿರುವ ವಾಯುವಿನಿಂದ ವ್ಯಾಪ್ತವಾದ ಸಮುದ್ರವನ್ನು ಮಹಾತ್ಮರಾದ ವಾನರ ಸೈನಿಕರು ನೋಡಿದರು. ತಿರುಗುತ್ತಿದ್ದ ಅಲೆಗಳ ಸಮೂಹಗಳಿಂದ ಉಂಟಾಗುತ್ತಿದ್ದ ಶಬ್ದವುಳ್ಳ ಮಹಾ ಸಮುದ್ರವು ಅತ್ಯಂತ ಚಂಚಲವಾಗಿರುವುದು ಎಂಬಂತೆ ಕಾಣುತ್ತಿದ್ದಿತು. ಅಲ್ಲಿದ್ದ ವಾನರ ಸೈನಿಕರು ಅಂತಹ ಸಮುದ್ರವನ್ನು ನೋಡಿ ವಿಸ್ಮಿತರಾದರು.
ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 4ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.